ಅರಣ್ಯ ಇಲಾಖೆ ವಾಹನದ ಮೇಲೆ ಕರಡಿ ಅಟ್ಯಾಕ್. ಕರಡಿಯ ಅಟ್ಟಹಾಸಕ್ಕೆ ಬೆಚ್ಚಿಬಿದ್ದ ಸಾರ್ವಜನಿಕರು. ಇತ್ತೀಚಿನ ದಿನಗಳಲ್ಲಿ ಆಹಾರ ಹರಸಿ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರುವುದು ಸಾಮಾನ್ಯವಾಗೋಗಿದೆ. ಈಗ ಬೇರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ನೀರು ಅಥವಾ ಆಹಾರವನ್ನ ಹರಿಸಿ ಕರಡಿಯೊಂದು ಜಮೀನಿಗೆ ಬಂದಿದೆ. ಹೌದು, ಕೊರಟಗೆರೆ ಪಟ್ಟಣದ ಅರಣ್ಯ ಇಲಾಖೆ ವತಿಯಿಂದ ನಿರ್ಮಾಣವಾಗಿರುವ ಉದ್ಯಾನವನದ ಸಮೀಪದ ಗೌಡನಕೆರೆ ಪಕ್ಕದ ರೈತರ ಜಮೀನುಗಳ ಬಳಿ ಕರಡಿಯೊಂದು ಪ್ರತ್ಯಕ್ಷಗೊಂಡಿದೆ. ಕರಡಿ ಆರ್ಭಟ ಕಂಡ ರೈತರು ಗಾಬರಿಗೊಂಡಿದ್ದು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಕರಡಿ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದ ವಾಹನದ ಮೇಲೆ ಕರಡಿ ಅಟ್ಯಾಕ್ ಮಾಡಲು ಮುಂದಾಗಿದೆ. ಕರಡಿ ಆರ್ಭಟ ಕಂಡ ಅಧಿಕಾರಿಗಳು ಕಾರನ್ನ ಬಿಟ್ಟು ಇಳಿಲೇ ಇಲ್ಲ. ಇತ್ತ ಅರಣ್ಯ ಇಲಾಖೆ ಅಧಿಕಾರಿಗಳ ವಾಹನದ ಮೇಲೆ ಕರಡಿ ದಾಳಿಯನ್ನ ಮಾಡಿದ್ದು ಚೂಪಾದ ಉಗುರು ಹಾಗೂ ಬಾಯಿಂದ ವಾಹನದ ಟೈರ್ ಅನ್ನ ಕಿತ್ತಾಕಲು ಪ್ರಯತ್ನಿಸಿದೆ. ಅರವಳಿಕೆ ತಜ್ಞರು ಕರಡಿಗೆ ಚುಚ್ಚುಮದ್ದನ್ನ ನೀಡಿದ್ದಾರೆ. ಆದರೆ ಚುಚ್ಚುಮದ್ದು ನೀಡುವ ಮುನ್ನವೇ ಕರಡಿ ಸಾವನ್ನಪ್ಪಿದೆ ಎಂದು ಅರವಳಿಕೆ ತಜ್ಞರು ಹಾಗೂ ಪಶು ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಇನ್ನು ಪಶು ವೈದ್ಯಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರವಳಿಕೆ ತಜ್ಞರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮರಣ ಪರೀಕ್ಷೆ ನಡೆಸಿದ ಬಳಿಕ ಕರಡಿ ಹೇಗೆ ಸಾವನ್ನಪ್ಪಿದೆ ಎಂಬುದು ತಿಳಿದುಬರಲಿದೆ. ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ, ಇನ್ನು ಅರಣ್ಯ ಇಲಾಖೆ ಡಿಎಫ್ಒ, ಎಸಿಎಫ್, ಆರ್ಎಫ್ಒ, ಕೊರಟಗೆರೆಯ ಅರಣ್ಯ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.